ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿತ್ಯ ಗೃಹಿಣಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ಲಾಗಿ ಹಾಲು ಖೀರನ್ನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಸೈಡಲ್ಲಿ ಅರ್ಧ ಲೀಟರ್ ಹಾಲನ್ನ ಕಾಯಿಸೋಕ್ಕಿಡ್ತಿದ್ದೀನಿ. ಇನ್ನೊಂದು ಸೈಡಿಗೆ ಇನ್ನೊಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಸ್ಪೂನ್ ತುಪ್ಪನ ಸೇರಿಸ್ಕೊತಿದ್ದೀನಿ. ಮತ್ತು ಅದ್ರ ಜೊತೆಗೆ 1 ಸ್ಪೂನ್ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಬಿಸಿ ಆದಮೇಲೆ ಒಣದ್ರಾಕ್ಷಿ ಮತ್ತು ಗೋಡಂಬಿನ ಹುರ್ಕೋತಿದ್ದೀನಿ. ಗೋಡಂಬಿ ಒಣದ್ರಾಕ್ಷಿ ಎಲ್ಲ ಆದಷ್ಟು ಕಡಿಮೆ ಹುರಿನಲ್ಲೇ ಫ್ರೈ ಮಾಡ್ಕೋಬೇಕು. ಇಲ್ಲಾಂದರೆ ಒಂದೇ ಸಲ ಜಾಸ್ತಿ ಉರಿಗೆ ಆಗಿದ್ದರೆ ಸೀದೋಗ್ಬಿಡುತ್ತೆ ಎಲ್ಲ. ನೋಡಿ, ಈ ರೀತಿಯಾಗಿ ಫ್ರೈ ಆಗಬೇಕು. ಇವಾಗ ಇದನ್ನು ಸಪ್ರೇಟು ಒಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ. ಇವಾಗ ಇವನ್ನ ಸಪ್ರೇಟ್ ತೊಗೊಂಡಿದ್ದೀನಿ. ಇವಾಗ ಅದೇ ಪಾತ್ರೆಗೆ ಶಾವಿಗೆನ ಹಾಕ್ಕೊಂಡು ಹುರ್ಕೋತಿದ್ದೀನಿ. ಶಾವಿಗೆನೂ ಅಷ್ಟೇ ಆದಷ್ಟು ಕಡಿಮೆ ಉರಿನಲ್ಲೇ ಹುರ್ಕೋಬೇಕು. ಜಾಸ್ತಿ ಉರಿ ಮಾಡಿದರೆ ಒಂದೇ ಸಲ ಸೀದೋಗ್ಬಿಡುತ್ತೆ. ಸಣ್ಣ ಉರಿನಲ್ಲೇ ಹುರ್ಕೋಬೇಕು. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ನ ಶೇರ್ ಮಾಡಿ. ನೋಡಿ, ಈ ರೀತಿಯಾಗಿ ಕಲರ್ ಚೇಂಜ್ ಆಗೋವರೆಗೂ ಕಮ್ಮಿ ಉರಿನಲ್ಲೇ ಶಾವಿಗೆನ ಹುರ್ಕೋಬೇಕು. ಇವಾಗ ಇದು ಆಗಿದೆ. ಇವಾಗ ಈ ಶಾವಿಗೆಗೆ ನಾನು ಆವಾಗಲೇ ಕಾಯಿಸೋಕ್ಕಿಟ್ಟಿದ್ದಂಥ ಹಾಲನ್ನ ಪೂರ್ತಿಯಾಗಿ ಅರ್ಧ ಲೀಟ್ರನ್ನು ಸೇರಿಸ್ಕೊತಿದ್ದೀನಿ. ನೋಡಿ, ಇವಾಗ ಇದನ್ನು ಚೆನ್ನಾಗಿ ಕುದಿಯೋಕೆ ಬಿಡಬೇಕು. ಈ ಥರ ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ಸಕ್ಕರೆನ ಸೇರಿಸ್ತಿದ್ದೀನಿ. ಸಕ್ಕರೆ ನಮಗೆ ತುಂಬ ಸ್ವೀಟ್ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು, ಇಲ್ಲ ಕಮ್ಮಿ ಇರಲಿ ಅಂದರೆ ಕಮ್ಮಿ ಹಾಕ್ಕೋಬೋದು. ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ತಿದ್ದೀನಿ. ಅದ್ರ ಜೊತೆಗೆ 1 ಸ್ಪೂನ್ ಬಾದಾಮ್ ಪೌಡರ್ನ ಸೇರಿಸ್ತಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೇ ಥರ ಒಂದು 5 ರಿಂದ 10 ನಿಮಿಷಗಳ ಕಾಲ ಕುದಿಯೋಕೆ ಬಿಡಬೇಕು. ಶಾವಿಗೆ ಎಲ್ಲ ಹಳ್ಳಬೇಕು ಹಾಲಿನಲ್ಲಿ. ಆ ಥರ ನೋಡಿ, ಈ ಥರ. ಇವಾಗ ಇದು ರೆಡಿಯಾಗಿದೆ. ಶಾವಿಗೆ ಎಲ್ಲ ಹಳ್ಳಿರೋ ಥರ ಆಗಿದೆ. ಇವಾಗ ಸ್ಟವ್ನ ಆಫ್ ಮಾಡಿಕೊಂಡು ಮೊದಲೇ ಹುರಿದಿಟ್ಕೊಂಡಿದ್ದ ಒಣದ್ರಾಕ್ಷಿ ಮತ್ತು ಗೋಡಂಬಿನ ಸೇರಿಸ್ತಿದ್ದೀನಿ. ಇವಾಗ ಅದನ್ನು ಆಫ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿ ಇಡಬೇಕು ಸ್ವಲ್ಪ ಟೈಮು. ನೋಡಿ, ಇವಾಗ ಆಗಿದೆ. ಅದು ಒಂದು ಬೌಲ್ಗೆ ಹಾಕ್ಕೋತಿದ್ದೀನಿ. ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಅರ್ಜೆಂಟ್ಗೆ ತುಂಬ ಬೇಗನೆ ಆಗೋವಂಥ ಸ್ವೀಟ್ ಇದು. ಮತ್ತು ನಮಗೇನೆ ಏನಾದರೂ ಸ್ವೀಟ್ ತಿನ್ನಬೇಕು ಅನ್ನಿಸ್ದಾಗ ಹೊರಗಡೆ ಹೋಗಿ ತಗೊಂಬರೋಕ್ಕಾಗದೇ ಇರೋಂಥ ಸಮಯದಲ್ಲಿ ಮನೇಲೇ ಫ್ರೀಯಾಗಿ 15 ರಿಂದ 10 ನಿಮಿಷದೊಳಗಡೆ ಬೇಗ ಮಾಡ್ಕೊಳ್ಬೋದು ಹಾಲು ಖೀರನ್ನ. ನಮ್ಮ ಮನೆಗಳಲ್ಲಂತೂ ಸಂಡೇ ಹಾಲು ಖೀರು ಮಿಸ್ ಮಾಡೋದೇ ಇಲ್ಲ. ನನ್ನ ಮಗ ತುಂಬ ಇಷ್ಟಪಟ್ಟು ತಿಂತಾನೆ ಹಾಲು ಖೀರು ಅಂದರೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಾನು ಮಾಡಿರೋ ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇನ್ನು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಮಾಡುವಂಥ ಹೊಸ ವೀಡಿಯೋಸ್ಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.